ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಗ್ರಾಮ ಪಂಚಾಯಿತಿ ನೌಕರರ ಪ್ರಮುಖವಾದಂಥ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇದೇ ಜುಲೈ 9ರಂದು ಬೃಹತ್ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಡೆಸಬೇಕು ಅನ್ನುವಂಥ ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಇಡೀ ರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ನೌಕರರು ಜುಲೈ 9ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಸೇರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಈ ಬೇಡಿಕೆಗಳು ನಾವು ಇವತ್ತೇ ಕೇಳುವಂಥದ್ದಲ್ಲ. ಕಳೆದ 5-6 ವರ್ಷಗಳಿಂದ ನಾವು ಈ ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದ್ದೀವಿ. ಈ ಹೋರಾಟದ ಭಾಗವಾಗಿ 2025 ಡಿಸೆಂಬರ್ 20ನೇ ತಾರೀಕಿಗೆ ಇದೇ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸುವಂಥ ಸಮಯದಲ್ಲಿ RDPR ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಣದೀಪ್ ಸಾಹೇಬರು ನಮ್ಮ ಧರಣಿ ಸ್ಥಳಕ್ಕೆ ಬಂದು ನಮ್ಮ ಜೊತೆ ಮಾತಾಡಿ ಮರುದಿನ ಮತ್ತೆ ಕನ್ಸಿಲೇಷನ್ ಮೀಟಿಂಗ್ ಮಾಡಿ, ಇಲ್ಲ ನಿಮ್ಮ ಪ್ರಮುಖ ಬೇಡಿಕೆಗಳು ನಾವು ಈಡೇರಿಸ್ತೀವಿ ಮತ್ತು ಪಾಲಿಸಿ ಮ್ಯಾಟರ್ಗಳು ಏನಿವೆ ಅವು ಸಚಿವರ ಜೊತೆ ಮಾತನಾಡಿ ಅವರೊಟ್ಟಿಗೆ ಚರ್ಚೆ ಮಾಡಿ ಹಂತ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಭರವಸೆಯನ್ನು ಕೊಟ್ಟು 8 ತಿಂಗಳು ಕಳೆದರೂ RDPR ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ RDPR ಇಲಾಖೆಯ ಕಮಿಷನರ್ ಅವರಾಗಲಿ ಯಾವುದೇ ರೀತಿಯಿಂದ ಒಂದೇ ಒಂದು ಬೇಡಿಕೆಗಳ ಬಗ್ಗೆ ಚಕಾರ ಎತ್ತಿಲ್ಲ. ಅನಿವಾರ್ಯವಾಗಿ ನಾವು ಜುಲೈ 9ನೇ ತಾರೀಕಿಗೆ ಈ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸದೇ ಇದ್ದರೆ ನಾವು ಈ ಸಲ ದೊಡ್ಡ ಪ್ರಮಾಣದಲ್ಲಿ ಚಳವಳಿಯನ್ನು ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಹೇಳಿಕೆ ಮನವಿ ಪತ್ರಗಳನ್ನು ನಾವು ಕೊಟ್ಟಿವಿ. ಆಮೇಲೆ ನಮ್ಮ ಪ್ರಮುಖವಾದಂಥ ಒಂದು ಬೇಡಿಕೆ ಏನಂದ್ರದಲ್ಲಿ ಕಳೆದ 7-8 ವರ್ಷಗಳಿಂದ ನಾವು ಕನಿಷ್ಠ ವೇತನ ಪರಿಷ್ಕರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಯಾಕಂತಂದರೆ ಗ್ರಾಮ ಪಂಚಾಯಿತಿ ನೌಕರರು ಕನಿಷ್ಠ ಕೂಲಿ ಶೆಡ್ಯೂಲ್ ಒಳಗೆ ಅಂದರೆ ಕಾಯ್ದೆ ಒಳಗೆ ಬಂದಿದ್ದರಿಂದ ಅವರಿಗೆ ಕನಿಷ್ಠ ಕೂಲಿ ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ಹಲವಾರು ಹೋರಾಟಗಳನ್ನು ನಾವು ಮಾಡಿದ್ದೀವಿ. ಮತ್ತು CITO ಅವರು ಕರೆ ಕೊಟ್ಟಂಥ ಹೋರಾಟದಲ್ಲಿಯೂ ನಾವು ಭಾಗವಹಿಸಿ ಕನಿಷ್ಠ ವೇತನ ರಿವೈಸ್ ಆಗಬೇಕನ್ನುವಂಥದ್ದು ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಿವಿ. ಅದರ ಭಾಗವಾಗಿ 4/11/2025ರಲ್ಲಿ ಸರ್ಕಾರ ಒಂದು ಕರಡು ಅಧಿಸೂಚನೆಯನ್ನು ಹೊರಡಿಸಿ ಈ ರೀತಿ ಕಾರ್ಮಿಕರಿಗೆ ವೇತನವನ್ನು ಕೊಡಬೇಕನ್ನುವಂಥ ಒಂದು ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ರು. ಅದಕ್ಕೆ ಮಾಲೀಕರು ಎಲ್ಲರೂ ಆಕ್ಷೇಪಣೆಯನ್ನು ಕೊಟ್ಟಿದ್ದರು. ನಾವು ಸಹ ಅದಕ್ಕೆ ಆಕ್ಷೇಪಣೆಯನ್ನು ಕೊಟ್ಟಿದ್ದೀವಿ. ಆಕ್ಷೇಪಣೆ ಸಲ್ಲಿಸಿದ 8 ತಿಂಗಳಾದರೂ ಸರ್ಕಾರದವರು ಯಾವುದೇ ರೀತಿಯಿಂದ ಅಂತಿಮ ಅಧಿಸೂಚನೆ ಹೊರಡಿಸದೇ ಇದ್ದಾಗ ನಾವು ಇದೇ ಮೇ 30ರಂದು ಅಖಿಲ ಕರ್ನಾಟಕದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಹೊರಡಿಸಬೇಕನ್ನುವಂಥ ಹೋರಾಟ ಮಾಡ್ತೀವಿ ಅಂತೇಳಿ ಕರೆ ಕೊಟ್ಟಾಗ ಇದೇ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ 22/5/2026ರಂದು ಒಂದು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿ ಈ ರೀತಿ ಕಾರ್ಮಿಕರಿಗೆ ಆಯಾ ಕೆಟಗರಿ ಆಧಾರದಲ್ಲಿ ವೇತನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಧಿಸೂಚನೆಯನ್ನು ಮಾಡಿದ್ದಿದೆ. ಸರ್ಕಾರವೇ ಮಾಡಿರುವಂಥ ಈ ಅಧಿಸೂಚನೆಯನ್ನು ಕೂಡಲೇ ಜಾರಿ ಮಾಡಿ ಗ್ರಾಮ ಪಂಚಾಯಿತಿ ನೌಕರರಿಗೆ ವೇತನವನ್ನು ನೀಡಬೇಕು ಅನ್ನುವಂಥ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿಯಿಂದ ಈಗಾಗಲೇ ಆರ್ಥಿಕ ಇಲಾಖೆಗೆ ಹೋದಂಥ ಕಡತಗಳು ಒಂದು ಇಡಗಂಟು ಕೊಡಬೇಕು ಅಂತ ಹೇಳಿ, ಆಮೇಲೆ ಒಂದು ಸೇವಾ ಹಿರಿತನ ಆಧಾರದಲ್ಲಿ ವೇತನವನ್ನು ಕೊಡಬೇಕನ್ನುವಂಥದ್ದು, ಈ 2 ಕಡತಗಳು ಈಗಾಗಲೇ ಆರ್ಥಿಕ ಇಲಾಖೆಯಲ್ಲಿ ಇವೆ. ಅದನ್ನು ಯಾವುದೇ ರೀತಿಯಿಂದ RDPR ಇಲಾಖೆಯವರು ಫಾಲೋಅಪ್ ಮಾಡಿಲ್ಲ. ಅದನ್ನು ಫಾಲೋಅಪ್ ಮಾಡಿ ನಮಗೆ ಈ ಸಲ ಆದೇಶಗಳನ್ನು ಕೊಡಬೇಕನ್ನುವಂಥದ್ದು. ಒಂದು ಕನಿಷ್ಠ ವೇತನದ್ದು 3, ಆಮೇಲೆ 2ನೇ ಡಾಟಾ ಎಂಟ್ರಿ ಆಪರೇಟರ್ಗೆ ತಗೋತಾ ಇದ್ದೀರಿ, ತಗೋರಿ. ಆದರೆ ಈಗಾಗಲೇ ಕೆಲಸ ಮಾಡುವಂಥ ಡಾಟಾ ಎಂಟ್ರಿ ಆಪರೇಟರ್ಗಳು ಯಾರಿದ್ದಾರೆ ಅವರಿಗೆ ಅನುಮೋದನೆ ಕೊಡಬೇಕು ಅನ್ನುವಂಥ ಒಂದು ಪ್ರಮುಖ ಬೇಡಿಕೆ. ಆಮೇಲೆ ಇನ್ನೊಂದು ಬೇಡಿಕೆ ಏನಪ್ಪ ಅಂತಂದರೆ, ಈ ಸ್ವಚ್ಛವಾಹಿನಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಭಾಳ ಕಷ್ಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಸ್ವಚ್ಛವಾಹಿನಿ ನೌಕರರಿಗೆ ನೀವೇನು ತರಬೇತಿಯನ್ನು ಕೊಟ್ಟಿದ್ದೀರಿ, ಆ ತರಬೇತಿ ಪಡೆದಂಥ ಎಲ್ಲ ಸ್ವಚ್ಛವಾಹಿನಿ ನೌಕರರಿಗೆ ಮೊದಲನೇದಾಗಿ ಕೆಲಸ ಕೊಡಬೇಕು. ಕೆಲಸ ಕೊಟ್ಟು ಕೆಲವೊಬ್ಬರಿಗೆ ಪಗಾರ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಕೆಲಸದಿಂದ ಅವರನ್ನು ತೆಗೆದಿರಿ, ಅವರಿಗೆ ಮರು ನೇಮಕಾತಿ ಮಾಡ್ಕೋಬೇಕು. ಮತ್ತು ಕಸ ವಿಲೇವಾರಿ ಮಾಡುವಂಥ ಘಟಕಗಳು ಇಲ್ಲ ಅಂಥೇಳಿ ಕೆಲಸ ನಿರಾಕರಿಸಿದ್ದೀರಿ, ಅವ್ರಿಗೂ ಸಹ ಕೆಲಸಕ್ಕೆ ತಗೋಬೇಕು. ಆಮೇಲೆ ಏನು 30 ರೂಪಾಯಿ ವಸೂಲಿ ಮಾಡಿ ಪಗಾರ ತಗೋ ಅಂತೇಳಿ ಹೇಳ್ತೀರಿ, ಇದು 15ನೇ ಹಣಕಾಸಿನಲ್ಲಿ ಕೊಡಬೇಕಂತೇಳಿ ಆದೇಶ ಇದೆ. ಅದನ್ನು ಇನ್ನೊಮ್ಮೆ ನೋಡಿ
ಅವರಿಗೆ 15,000 ರೂಪಾಯಿ ವೇತನ ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಬೇಡಿಕೆ, ಮತ್ತು ಅವರಿಗೆ ಪಂಚಾಯಿತಿ ನೌಕರರಂತೇಳಿ ಪರಿಗಣಿಸಬೇಕನ್ನುವಂಥ ಒಂದು ಬೇಡಿಕೆ, ಮತ್ತು ಪಂಚಾಯಿತಿಯವರು ಮನೆ ಟ್ಯಾಕ್ಸ್ ವಸೂಲಿ ಏನು ಮಾಡ್ತಾರೆ ಆ ವಸೂಲಿ ಮಾಡುವಾಗಲೇ ಈ ಕಸ ವಿಲೇವಾರಿ ಮಾಡುವಂಥ ಟ್ಯಾಕ್ಸ್ ಅನ್ನು ಸಹ ಅದರಲ್ಲಿ ಸೇರಿಸಿ ವಸೂಲಿ ಮಾಡಿ ಆ ಮೂಲಕ ಸ್ವಚ್ಛವಾಹಿನಿ ನೌಕರರಿಗೆ ವೇತನ ಪೂರೈಸಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟುಕೊಂಡು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಎಲ್ಲ ನೌಕರರು, ಬಿಲ್ ಕಲೆಕ್ಟರ್ಗಳು, ಕ್ಲರ್ಕ್ಗಳು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ವಾಟರ್ಮನ್ಗಳು, ನೀರುಗಂಟೆಗಳು, ಸಿಪಾಯಿಗಳು, ಸ್ವಚ್ಛತಾಗಾರರು, ಸ್ವಚ್ಛವಾಹಿನಿ ನೌಕರರು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಕಳಕಳಿಯಿಂದ ನಾನು ವಿನಂತಿಸ್ತೀನಿ. ನನ್ನ ಹೆಸರು GM ಜೈನೇ ಖಾನ್, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ.